ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಹೊಂದೋಕೆ ಸರಿಯಾದ ವಯಸ್ಸು ಯಾವುದು? ನಾನು ನೀತಿ ಪಾಠ ಮಾಡೋ ವ್ಯಕ್ತಿ ಅಲ್ಲ. ನೀವು ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳೋಕೆ. ಯಾರಿಗಾದ್ರೂ ಆ ರೀತಿ ವಿವಶತಾಪೂರ್ಣ ಅಗತ್ಯಗಳಿದ್ರೆ ಅವರು ಮಾಡಬಹುದು. ಆದ್ರೆ ಎಲ್ರೂ ಅದನ್ನೊಂದು ಪ್ರವೃತ್ತಿಯಂತೆ ಮಾಡಬೇಕಿಲ್ಲ. ನೀವು ಕಾಲೇಜ್ನಲ್ಲಿ ಇದ್ದೀರಿ ಅಂದ್ರೆ ಯಾರೊಂದಿಗೋ ನಿಮ್ಗೆ ಲೈಂಗಿಕ ದೃಷ್ಟಿಕೋನವಿರೋ ಸಂಬಂಧ ಇರಬೇಕು ಅನ್ನೋ ಹಾಗೆ. ಮಾವು ಬೆಳೆಯೋ ರೈತರಲ್ಲಿ ಒಂದು ಅಭ್ಯಾಸ ಇದೆ. ನೀವು ಮಾವಿನ ಸಸಿಯನ್ನ ನೆಟ್ರೆ 12ರಿಂದ 14 ತಿಂಗಳ ಒಳಗೆ ಹೂ ಬಿಡುತ್ತೆ. ಮಾವಿನ ರೈತ ಬಹಳ ಎಚ್ಚರಿಕೆಯಿಂದ ಪ್ರತಿ ಹೂವನ್ನು ತೆಗೆದು ಹಾಕ್ತಾನೆ. ಯಾಕಂದ್ರೆ ನೀವು ಹಾಗೆ ಬಿಟ್ರೆ ಯಾವ ಗಿಡಗಳು ಬೇಗನೆ ಹಣ್ಣುಗಳನ್ನು ಬಿಡುತ್ತೋ ಆ ಗಿಡ ಯಾವತ್ತೂ ಪೂರ್ಣ ಪ್ರಮಾಣದ ಗಿಡವಾಗಿ ಬೆಳೆಯಲ್ಲ. ಯಾವ ಗಿಡಗಳಿಗೆ 3ರಿಂದ 4 ವರ್ಷಗಳವರೆಗೆ ಹಣ್ಣು ಬಿಡೋಕೆ ಬಿಡಲ್ವೋ ಅಂತಹ ಗಿಡಗಳು ಮಾತ್ರ ಪೂರ್ಣವಾಗಿ ಬೆಳೆಯುತ್ತವೆ ಮತ್ತು ಸಾಕಷ್ಟು ಹಣ್ಣುಗಳನ್ನು ಬಿಡುತ್ತವೆ. ಅದೇ ರೀತಿ ಮನುಷ್ಯನು ಕೂಡ ಬದುಕೋ ಅವಸರದಲ್ಲಿರಬಾರದು. ಮುಖ್ಯವಾದ ವಿಷಯ ಅಂದ್ರೆ ಬದುಕೋಕೆ ಪ್ರಯತ್ನಿಸುವ ಮೊದಲು ಒಂದು ಮಟ್ಟಕ್ಕೆ ಬೆಳೆದಿರಬೇಕು. ಜೀವನ ನಿಮಗೆ ಸುಗಮವಾಗಿ ಸಾಗೋಕೆ. ನೀವು ತುಂಬಾ ಬೇಗನೆ ಬದುಕೋಕೆ ನೋಡಿದ್ರೆ ಜೀವನ ಪೂರ್ತಿ ಅದು ಹೆಣಗಾಟವಾಗುತ್ತೆ. 14ರಿಂದ 30 ವಯಸ್ಸಿನವರೆಗೂ ಶಕ್ತಿಯ ಉತ್ಕರ್ಷವಿರುತ್ತೆ. ನಿಮ್ಮ ಜೀವನದ ಈ ಒಂದು ಹಂತದಲ್ಲಿ ನಿಮ್ಮೊಳಗೆ ಒಂದಿಷ್ಟು ಏಕಾಗ್ರತೆ ಮತ್ತು ಸಂತುಲತೆಯನ್ನು ತಂದುಕೊಂಡ್ರೆ ಈ ಶಕ್ತಿ ಏನೋ ಒಂದು ಅದ್ಭುತವಾಗಿ ಬದಲಾಗುತ್ತೆ.